ಗದಗ ಪೊಲೀಸರ ಭರ್ಜರಿ ಬೇಟೆಯಾಗಿದೆ. ಅಂತರ್ಜಿಲ್ಲಾ ಕಳ್ಳರನ್ನ ಬಂಧಿಸಿದ್ದಾರೆ ಗದಗ ಪೊಲೀಸರು. ಬಸವ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಹಾಗಾಗಿ ಆ ಮೂವರು ಕಳ್ಳರನ್ನ ಈಗ ಸೆರೆ ಹಿಡಿದಿದ್ದಾರೆ. ಮೇ ತಿಂಗಳು 6ರಿಂದ 8ನೇ ತಾರೀಕಿನ ನಡುವೆ ಆಗಿರುವಂಥ ಕಳ್ಳತನ ಆಗ. ಮನೆಯಲ್ಲಿ ಯಾರೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆವಾಗ ಮನೆಯೊಳಗೆ ನುಗ್ಗಿ ಹಣವನ್ನು ದೋಚಿಕೊಂಡು ಬಂಗಾರವನ್ನು ಕಳ್ಳತನ ಮಾಡಿದ್ರು. ಪ್ರಕರಣದ ಸಂಬಂಧ ವಿಶೇಷ ತಂಡವನ್ನು ರಚನೆ ಮಾಡಿದ್ರು ಪೊಲೀಸ್ನವರು. ಈಗ ಭರ್ಜರಿ ಕಾರ್ಯಾಚರಣೆ ಆಗಿದೆ. ದಕ್ಷಿಣ ಕನ್ನಡ ಮೂಲದ ಮೊಹಮ್ಮದ್ ರಫೀಕ್, ಇನ್ನು ಬೆಳಗಾವಿಯ ಇಮ್ರಾನ್ ತಿಗಡಿ ಅಂತೇಳಿ, ಇನ್ನು ಹಾವೇರಿ ಒಬ್ಬ ಮೌಲಾ ಅಲಿ ದರ್ಗಾ, ಮೂವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಬಂಧಿತರಿಂದ 34 ಲಕ್ಷ ರೂಪಾಯಿ ಮೌಲ್ಯದ 342 ಗ್ರಾಂ ಚಿನ್ನ, ಅದರ ಜೊತೆಗೆ 2 ಲಕ್ಷ ರೂಪಾಯಿ ಮೌಲ್ಯದ 1970 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮೇ ತಿಂಗಳಲ್ಲಿ ಆಗಿರುವಂಥ ಕಳ್ಳತನ ಇದು. ಈ ಮಾಹಿತಿ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಮನೆಯನ್ನು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಈ ಓನರ್ಸ್ ಯಾವ ಸಂದರ್ಭದಲ್ಲಿ ಇರಲ್ಲ ಆ ಸಮಯದಲ್ಲಿ ಈ ಕಳ್ತನ ಮಾಡೋರು ಬಂದಿರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ನೀಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಗದಗ ಟೌನ್ ಪೊಲೀಸ್ ಸ್ಟೇಷನಲ್ಲಿ 73/2026 ಮೇರೆಗೆ ಒಂದು ಕಳ್ತನ ಪ್ರಕರಣನ ನಾವು ದಾಖಲು ಮಾಡ್ಕೊತೀವಿ. ಈ ಪ್ರಕರಣದಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿರುತ್ತೆ. 342 ಗ್ರಾಮ್ ಅಷ್ಟು ಬಂಗಾರ, ಅಂದರೆ ಆಲ್ಮೋಸ್ಟ್ 34 ತೊಲಾಸ್ ಅಷ್ಟು ಬಂಗಾರ ಕಳ್ತನ ಆಗಿದ್ದು, ಮತ್ತು ಅದ್ರ ಜೊತೆಗೆ 1 kg 970 ಗ್ರಾಮ್ ಅಷ್ಟು ಬೆಳ್ಳಿ, ಇಷ್ಟು ಕಳ್ತನ ಆಗಿದೆ ಅಂತ ಹೇಳಿ ಈ ಪ್ರಕರಣ ಫಿರ್ಯಾದಿ ಯಾರು ನಮಗೆ ನೀಡಿರ್ತಾರೆ ಅವರು ನಮಗೆ ಹೇಳಿರ್ತಾರೆ. 340 ಗ್ರಾಮ್ ಅಂದರೆ ಭಾಳಷ್ಟು ಬೆಳೆ ಬಾಳೋ ಬಂಗಾರ ಆಗಿರೋದ್ರಿಂದ ಈ ಪ್ರಕರಣ ಭಾಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿರುತ್ತೆ. ಆ ನಿಟ್ಟಲ್ಲಿ ಕಳ್ತನ ಮಾಡೋರು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ, ಮತ್ತು ಈ ಒಂದು ಏನು ಅವ್ರಿಗೂ ಕೂಡ ತಿಳಿದಿದೆ, ಈ ಗ್ಲೌಸ್ ಬಳಕೆ ಮಾಡಿದರು, ಮತ್ತು ಮಕ್ಕಕ್ಕೆ ಮಾಸ್ಕು, ಮತ್ತು CCTV ಗೆ ಇದಕ್ಕೆ ಆಗಬಾರ್ದು, ಮತ್ತು DVR ಕೂಡ ತೊಗೊಂಡು